ಹಲೋ, ನಮಸ್ಕಾರ. ಈಗ ವಿಜ್ಞಾನ ಮುಂದುವರಿತಾ ಇರೋದರಿಂದ ನಾವೆಲ್ಲೂ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಆಗ್ತಾ ಇದೆ. ಆದರೆ ಮನುಷ್ಯನಿಗೆ ಒಂದು ಆಂತರಿಕವಾದ ಶಾಂತಿ, ಆನಂದ ಅಥವಾ ಪ್ರೀತಿ, ಸ್ನೇಹ ಈ ಎಲ್ಲ ಧನಾತ್ಮಕ ಸ್ವಭಾವಗಳಿಂದ ಮನುಷ್ಯ ದೂರ ಆಗ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನು? ನಮ್ಮ ಪ್ರಾಚೀನ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಮನುಷ್ಯನ ಜೀವನ ಶೈಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಆದರೆ ನಾವು ಏನೋ ಒಂದು ಅಪನಂಬಿಕೆ ಅಥವಾ ಮೂಢನಂಬಿಕೆ ಅಂತ ಹೇಳಿ ಅಂಥ ವಿಷಯಗಳನ್ನು ದೂರ ತಳ್ತಾ ಬಂದ್ವಿ. ಈಗ ಕ್ವಾಂಟಮ್ ವಿಜ್ಞಾನ ಹೇಳ್ತಾ ಇದೆ, ಅದೇ ವಿಷಯಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಹೇಳಿಬಿಟ್ಟಿದ್ರು. ಈಗ ಸ್ನೇಹಿತರೆ, ಆ ವಿಷಯಗಳನ್ನು ತಿಳ್ಕೊಳ್ಳೋದು ಬಹಳನೇ ಅಗತ್ಯ ಆಗಿದೆ. ಯಾಕಂದರೆ ಈಗ ನಮ್ಮ ಜೀವನ ಶೈಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮಾನಸಿಕವಾಗಿ, ಶಾರೀರಿಕವಾಗಿ ಮನುಷ್ಯ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಧ್ಯಾನದ ಮಾಧ್ಯಮದಿಂದ ಮನಸ್ಸಿನ ಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಈಗ ಬುದ್ಧ, ಮಹಾವೀರ ಅಥವಾ ಶಂಕರಾಚಾರ್ಯರು ಹೇಳಿಕೊಟ್ಟಿರುವಂಥ ವಿಷಯಗಳನ್ನು ಮತ್ತೆ ನಾವು ನೆನಪು ಮಾಡಿಕೊಳ್ಳೋ ಅಗತ್ಯ ಇದೆ. ಧ್ಯಾನದ ವಿಧಾನದಿಂದ ಮನುಷ್ಯನ ಮನಸ್ಸು ಸ್ವಚ್ಛ ಆಗ್ತಾ ಹೋಗ್ತದೆ. ದುರ್ಗುಣಗಳು ಅಥವಾ ನೆಗೆಟಿವ್ ಸ್ವಭಾವಗಳು ಬದಲಾಗ್ತಾ ಹೋಗ್ತವೆ. ಆವಾಗ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಬದಲಾಗ್ತಾ ಹೋಗ್ತದೆ. ಈಗ ನಿಸರ್ಗದ ನಿಯಮಗಳನ್ನು ಮನುಷ್ಯ ಅರ್ಥ ಮಾಡಿಕೊಂಡಾಗ ಅವನಲ್ಲಿ ಮತ್ತಷ್ಟು ಶಾಂತಿ, ನೆಮ್ಮದಿ, ಆರೋಗ್ಯ ಉಳಿತದೆ. ಆ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಧ್ಯಾನದ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆಗಿದ್ದಲ್ಲಿ ನಮ್ಮ ಮಾನಸಿಕ ಆರೋಗ್ಯ, ಶಾರೀರಿಕವಾಗಿ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಅದು ನಾವೆಲ್ಲ ಅನುಭವಿಸ್ತೀವಿ. ಆ ಸತ್ಯವನ್ನು ನಾವು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದನ್ನು ನಾವು ತಿಳ್ಕೊಳ್ಳೋಣ, ನಮ್ಮ ಮಕ್ಕಳಿಗೆ ಕೂಡ ಹೇಳಿಕೊಡೋಣ. ಧನ್ಯವಾದ.